ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಜೀವ ಹೋಗ್ತಾ ಇದೆ ಅಂದ್ರೆ ಸಹಾಯ ಮಾಡೋದಕ್ಕೆ, ಕೈ ಚಾಚೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಕಾಲ ಇದು. ಹೋಗ್ಲಿ, ಜೇಬಿಂದ ₹1 ತೆಗೆದು ದಾನ ಮಾಡೋದಕ್ಕೆ ಹಿಂಜರಿಯುವ ಕಾಲ ಇದು. ಹೇಳ್ತಾರಲ್ಲ, ಎಂಜಲು ಕೈನಲ್ಲಿ ಕಾಗೆ ಓಡಿಸೋದು ಅಂತಹ ಜನಗಳೇ ಹೆಚ್ಚು. ಹೀಗಿರುವಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ವೈದ್ಯ ಆಗಿರುವ ಡಾಕ್ಟರ್ ಥಂಕಂ ಎಸ್ ಮಾನವೀಯತೆಗೆ ಮಾದರಿಯಾಗಿದ್ದಾರೆ. ಅಪರಿಚಿತ ವ್ಯಕ್ತಿಗೆ ತನ್ನ ಕಿಡ್ನಿಯನ್ನೇ ದಾನ ಮಾಡಿ ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸಿದ್ದಾರೆ. ಈ ಮಹಾತಾಯಿ ಮದರ್ ತೆರೇಸಾ ಅವರು ಸಲಹಿದ್ರು, ಒಬ್ಬ ವ್ಯಕ್ತಿಗೆ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅದು ಕೂಡ ಕಾನೂನು ಹೋರಾಟ ಮಾಡಿ ಕಿಡ್ನಿ ದಾನ ಮಾಡಿದ್ದಾರೆ. 2014ರಲ್ಲಿ ಅಂಗಾಂಗ ದಾನ ಮಾಡಲು ಡಾಕ್ಟರ್ ಥಂಕಂ ಎಸ್ ನೋಂದಣಿ ಮಾಡಿಸಿದ್ರು. ಆದರೆ ಮರಣಕ್ಕೂ ಮುಂಚೆಯೇ ಕಿಡ್ನಿ ದಾನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಹಾಗಾಗಿ ಅಪರಿಚಿತ ವ್ಯಕ್ತಿಯೊಬ್ಬರಿಗೆ ಕಿಡ್ನಿ ದಾನ ಮಾಡಲು ನಿರ್ಧಾರ ಮಾಡಿದ್ದಾರೆ. 2023ರಲ್ಲಿ 24 ವರ್ಷದ ಅಪರಿಚಿತ ರೋಗಿಗೆ ಕಿಡ್ನಿ ದಾನ ಮಾಡಲು ವೈದ್ಯ ಮುಂದಾಗ್ತಾರೆ. ಆದರೆ ರೋಗಿಯ ಸಂಬಂಧಿಕರಲ್ಲದ ಕಾರಣ ಆಸ್ಪತ್ರೆಯ ಆಡಳಿತ ಮಂಡಳಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ಆದರೆ ಇಷ್ಟಕ್ಕೆ ಈ ನಿರ್ಧಾರ ಕೈಬಿಡದ ವೈದ್ಯೆ 2025 ಜೂನ್ ತಿಂಗಳಲ್ಲಿ ಹೈಕೋರ್ಟ್ ಮೊರೆ ಹೋಗ್ತಾರೆ. ಸ್ವ ಇಚ್ಛೆಯಿಂದ ಕಿಡ್ನಿ ದಾನ ಮಾಡ್ತಾ ಇದ್ದೀನಿ ಅಂತ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ವಿಚಾರಣೆ ನಡೆಸಿದ ನ್ಯಾಯಾಲಯ 2025ರ ಡಿಸೆಂಬರ್ನಲ್ಲಿ ಕಿಡ್ನಿ ಕಸಿ ಮಾಡಿಸಲು ಅನುಮತಿಯನ್ನ ನೀಡಿತ್ತು. 5 ವಾರಗಳ ಒಳಗೆ ಕಿಡ್ನಿ ಕಸಿ ಮಾಡಿಸಿಕೊಳ್ಳಲು ಅರ್ಹರಿರುವ 5 ಜನರ ಪಟ್ಟಿ ನೀಡಲು ಕೋರ್ಟ್ ನಿರ್ದೇಶನ ನೀಡಿತ್ತು. ಅದರಂತೆಯೇ ಮೊದಲ ವ್ಯಕ್ತಿಗೆ ಮ್ಯಾಚ್ ಆಗೋದಿಲ್ಲ ಕಿಡ್ನಿ. ಅದಾದ ಬಳಿಕ 54 ವರ್ಷದ ವ್ಯಕ್ತಿಗೆ ಅಂದ್ರೆ ಎರಡನೇ ವ್ಯಕ್ತಿಗೆ ಇವರ ಕಿಡ್ನಿ ಮ್ಯಾಚ್ ಆಯಿತು. ಕಿಡ್ನಿ ಕಸಿ ಮಾಡಲು ಫೆಬ್ರವರಿ 2ರಂದು ಅನುಮತಿ ಸಿಕ್ಕತ್ತೆ. ಆ ಬಳಿಕ ಫೆಬ್ರವರಿ 10ರಂದು ಕಿಡ್ನಿ ಕಸಿ ಆಪರೇಷನ್ ಯಶಸ್ವಿಯಾಗತ್ತೆ. ಕಿಡ್ನಿ ದಾನದ ಬಳಿಕ ವೈದ್ಯೆ ಡಾಕ್ಟರ್ ಥಂಕಂ ಆರೋಗ್ಯವಾಗಿದ್ದಾರೆ. ಕಿಡ್ನಿ ದಾನ ಮಾಡಬೇಕು ಅನ್ನೋದು ವೈದ್ಯೆಯ ಬಹುದಿನದ ಕನಸಾಗಿತ್ತಂತೆ. ಸಮಾಜಕ್ಕೆ ತಾನು ಮಾದರಿ ಆಗಬೇಕು ಅಂತ ನಿರ್ಧರಿಸಿದ್ದ ಡಾಕ್ಟರ್ ಥಂಕಂ ಅಂದುಕೊಂಡಂತೆ ಬದುಕಿದ್ದಾಗಲೇ ಅಪರಿಚಿತರಿಗೆ ಕಿಡ್ನಿ ದಾನ ಮಾಡಿ ಮನುಕುಲದ ಮನಸ್ಸನ್ನ ಗೆದ್ದಿದ್ದಾರೆ. ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಪದಕ್ಕೆ ಅರ್ಥ ತುಂಬಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.